बेळगावच्या कन्नड भवनाला सरकारच्या ताब्यात घेण्याच्या दिशेने जिल्हाधिकारी कार्यालयाने सुरू केलेल्या कार्याचे बेळगावातील कन्नड प्रेमी संघटनांनी अभिनंदन केले आहे। बेळगावचे कन्नड भवन हे सरकारच्या कन्नड आणि संस्कृती विभाग तसेच सीमा विकास प्राधिकरणाच्या अनुदानातून बांधण्यात आले आहे। हे भवन सरकारच्या ताब्यात देण्याची मागणी अनेक दिवसांपासून प्रलंबित होती। सीमा विकास प्राधिकरणाच्या बैठकीत अशोक चंदरगी यांनी हा मुद्दा मांडला होता। त्यानंतर आता सरकारकडून आदेश येण्याची प्रक्रिया सुरू असताना जिल्हाधिकारी स्वतः पुढाकार घेऊन कन्नड भवन सरकारच्या ताब्यात घेण्याची तयारी दाखवत आहेत। त्यामुळे त्यांचे कौतुक करण्यात आले। ಇವತ್ತು ಏನು ಕನ್ನಡ ಭವನದ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಹಲವಾರು ವರ್ಷಗಳಿಂದ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ। ಕನ್ನಡ ಭವನ ಸರ್ಕಾರದ ಅನುದಾನದಿಂದ ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗಡಿ ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ಒಂದು ಅನುದಾನದಲ್ಲಿ ನಿರ್ಮಿತವಾದಂತ ಕಟ್ಟಡ, ಆ ಕಟ್ಟಡವನ್ನ ಸರ್ಕಾರದ ಸುಪರ್ದಿಗೆ ಪಡೆದು ಸರ್ಕಾರದಿಂದ ಅದನ್ನ ನಿರ್ವಹಣೆ ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಆಗಿತ್ತು। ಆದ್ರೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದನ್ನ ಯಾಕೋ ಮನಸ್ಸಿಗೆ ಹಾಕೊಂಡಿರ್ಲಿಲ್ಲ। ಆದ್ರಿಂದ ನಮ್ಮ ಬೆಳಗಾವಿಯ ಗಡಿ ಪ್ರದೇಶಾಭಿವೃದ್ಧಿ ಮಂಡಳಿಯ ಸದಸ್ಯರಾದಂತ ಅಶೋಕ್ ಚಂದ್ರಗಿ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಅದನ್ನ ಗಡಿ ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಆ ಅಧ್ಯಕ್ಷರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಆ ಒಂದು ಕಟ್ಟಡವನ್ನ ಸರ್ಕಾರದ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ಪಡ್ಕೋಬೇಕಂತೇಳಿ ಕಳೆದ ಮೇನಲ್ಲಿ ಒಂದು ಆದೇಶ ಮಾಡಿತ್ತು। ಆ ಆದೇಶದ ಮೇರೆಗೆ ಇವತ್ತು 2 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಸಭೆಯನ್ನ ಮಾಡಿ ಮತ್ತೆ ಆ ಕಟ್ಟಡವನ್ನ ತಮ್ಮ ಸುಪರ್ದಿಗೆ ತಗೊಳ್ಳಿಕ್ಕೆ ಆದೇಶ ಮಾಡಿದ್ದಾರೆ। ಅದಕ್ಕಾಗಿ ಅವ್ರನ್ನ ಅಭಿನಂದಿಸಲು ಬಂದಿದ್ದೀವಿ। ಅನಿವಾರ್ಯ ಕಾರ್ಯಗಳನ್ನ ಜಿಲ್ಲಾಧಿಕಾರಿಗಳು ನಮಗೆ ಸಿಕ್ಕಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಅವ್ರನ್ನ ಅಭಿನಂದಿಸಿ ಆದಷ್ಟು ಬೇಗ 12 ದಿನಗಳಲ್ಲಿ ಅದನ್ನ ಸಂಪೂರ್ಣ ಪ್ರಮಾಣದಾಗ ನಮ್ಮ ಸರ್ಕಾರದ ಅಧೀನಕ್ಕೆ ಜಿಲ್ಲಾಡಳಿತ ಅಧೀನಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಅಧೀನಕ್ಕೆ ಒಳಪಡಿಸಬೇಕಂತ ಆಗ್ರಹ ಮಾಡ್ತೀವಿ। ಕನ್ನಡ ಭವನ ಶೇಖ್ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಶೇಖ್ ಆಸ್ಪತ್ರೆ ಎದುರುಗಡೆ ಇರುವಂತ ಕನ್ನಡ ಭವನ ಏನು ಇವತ್ತಿನ ತೀರ್ಮಾನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಜಿಲ್ಲಾಧಿಕಾರಿಗೆ ಭೇಟಿ ಆಗ್ಬೇಕಂತೇಳಿ ಒಂದು ಚರ್ಚೆ ಮಾಡುವ ಮೂಲಕ ಎಲ್ಲ ಕನ್ನಡ ಪರ ಸಂಘಟನೆ ಮಾದೇವ ತವಾರ್ ಅವರು ಹೇಳಿದ್ರು। ಇದೇ ಮಾತಿನ ಪ್ರಕಾರ ಬೆಳಗಾವಿ ಸಾಕಷ್ಟು ಬಾರಿ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ, ಎಷ್ಟು ಮನವಿಯನ್ನು ಕೂಡ ಕೊಟ್ಟರು, ಯಾವುದು ಈಗ ಸರ್ಕಾರ ಅದಕ್ಕೆ ಗಮನಕ್ಕೆ ತೊಂದ್ರಿಕಿಲ್ಲ। ಈ ಎಲ್ಲ ಕನ್ನಡ ಪರ ಸಂಘಟನೆ ನಾವು ಒಕ್ಕೂಟದಿಂದ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಆ ಕನ್ನಡ ಭವನ ನಿರ್ಧಾರವನ್ನು ಬಂದಿದೆ। ಕನ್ನಡ ಭವನಕ್ಕೆ ಯಾರೋ ಕನ್ನಡ ಕಾರ್ಯಕ್ರಮ ನಮ್ಮ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಕಾರ್ಯಕ್ರಮವನ್ನು ಮಾಡಕ್ ಹೋದ್ರು ಇಷ್ಟು ಬಾರಿಗೆ ಅಷ್ಟು ಬಾರಿಗೆ ಅಂತ ನಮ್ಮಗಿನ ಒತ್ತಡವನ್ನು ಮಾಡಿ ಹಣವನ್ನು ವಸೂಲು ಮಾಡುವಂತ ಈ ರೀತಿ ನಡೀತಿತ್ತು ಅಲ್ಲಿ। ಈಗ ಏನು ಅಶೋಕ್ ಚಂದ್ರಗಿ ಅವರು ಪತ್ರವನ್ನು ಬರೆದು ಜಿಲ್ಲಾಧಿಕಾರಿ ಮುಖಾಂತರ ಆ ಜಿಲ್ಲಾಧಿಕಾರಿ ಅವರು ಸರ್ಕಾರಕ್ಕೆ ಮಾತಾಡ್ಕೊಂಡು ಏನ್ ಚರ್ಚೆಯನ್ನು ತಗೊಂಡಿದ್ದಾರೆ ಅನ್ನೋಂತ ನಮಗೂ ಗಮನಕ್ಕೆ ಬಂದಿದೆ। ಇಲ್ಲಿ ಒಳ್ಳೆ ಕೆಲಸ ಮಾಡುವಂತ ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, ಅದೇನು ಜವಾಬ್ದಾರಿಯನ್ನು ತಮ್ಮ ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿಗೆ ಸರ್ಕಾರದ ಆಸ್ತಿ ಅಂತ ನಾವು ಸಾಕಷ್ಟು ಬಾರಿ ಹೇಳ್ಕೊಂತ ಬಂದಿದ್ವಿ। ಈ ಜಿಲ್ಲಾಧಿಕಾರಿ ಅವರು ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ತಮ್ಮ ನಿರ್ಧಾರಕವನ್ನು ತಗೊಂಡಿದ್ದಾರೆ। ಈಗ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಯವ್ರಿಗೂ ನಮಗೂ ತಿಳಿಸಿದ್ದಾರೆ। ಆದ್ರೂ ಕೂಡ ಇವತ್ತು ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಸ್ವಾಗತವನ್ನು ಮಾಡಬೇಕು, ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ಬೇಕಂತ ನಾವೆಲ್ಲ ಕನ್ನಡ ಪರ ಸಂಘಟನೆ ಕೂಡ ಬಂದಿದ್ವಿ। ಆದ್ರೂ ನಮ್ಗೊಂದು 2-3 ದಿನದಲ್ಲಿ 2 ದಿನದಲ್ಲಿ ನಮ್ಗೆ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮಗೆ ಹೇಳ್ತಾರಂತ ಒಂದು ಮಾತನ್ನು ಹೇಳಿದಾರ। ಇವತ್ತೇನು ಒಂದು ಪಾಪ IAS ಅಧಿಕಾರಿಗಳಾಗಿರ್ಬೋದು, ಅದೇನು ನಿನ್ನೆ ಆದಂತ ಒಂದು ಅಪಘಾತದಲ್ಲಿ ಅಲ್ಲಿ ಆ ಜಾಗದಲ್ಲಿ ಹೋಗಿದ್ದಾರೆ, ಹೋಗಲಿ ಬಹಳ ಒಳ್ಳೆ ಕೆಲಸ ಅಂತ ಒಂದು ಅಧಿಕಾರಿಗಳಿಗೆ ಆಗ್ಬಾರ್ದಾಗಿತ್ತು, ಆಗಿದೆ। ಆದ್ರೂ ಅಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಅಲ್ಲಿ ಹೋಗಿದ್ದಾರೆ, ಹೋಗಲಿ। ಆದ್ರೂ 2 ದಿನದಲ್ಲಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಯವ್ರನ್ನು ಕರೆದು ಆ ಸಭೆಯನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ತಮ್ಮ ಜವಾಬ್ದಾರಿಯನ್ನು ತಾವು ತಗೊಂಡಿರಿ, ತಮ್ಮ ಜವಾಬ್ದಾರಿಯಲ್ಲಿ ತಗೊಂಡು ನೀವು ಒಳ್ಳೆ ಕೆಲಸವನ್ನು ಮಾಡ್ಬೇಕು, ನಾವು ನಿಮ್ ಜೊತೆಗೆ ಇರ್ತೇವೆ ಅಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಮ್ಗೆ ಮನವಿ ಕೂಡ ನಾವು ಮಾಡ್ಕೊಂತ ಇದೀವಿ। ಆದ್ರ ಇಂತ ಒಳ್ಳೆ ಕೆಲಸಕ್ಕೆ ಯಾವ್ದಾದ್ರು ನಮ್ಮ ಬೇಡಿಕೆ ನೀವೆಲ್ಲ ಹೊರಗಡೆ ತರ್ತಾ ಇದ್ರಲ್ಲ, ನೀವು ಬಹಳ ಒಳ್ಳೆ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ರಿ। वाजिद हिरेकोडी यांनी सांगितले की कन्नड भवन सरकारी अनुदानातून बांधले असले तरी कन्नड प्रेमी संघटनांकडून कार्यक्रमांसाठी भाडे स्वरूपात पैसे आकारले जात होते। ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ್ರೆ ಮತ್ತು ನಮ್ಮ ಇಂಥ ಅಧಿಕಾರಿಗಳನ್ನ ಇರ್ಬೇಕನ್ನೋಂತ ನಾವು ಮಾತನ್ನು ಹೇಳ್ತಾ ಇದ್ವಿ। ಪ್ರತಿಯೊಂದು ನಮ್ಮ ಬೇಡಿಕೆ ಇವೇನಿದೆಯಲ್ಲ ಕನ್ನಡಿಗರ ಬೇಡಿಕೆಗೆ ಎಲ್ಲ ಮಾಡಬೇಕು। ಕನ್ನಡ ಸಾಹಿತ್ಯ ಭವನ ಆಗಿರ್ಬೋದು, ಕನ್ನಡ ಭವನ ಆಗಿರ್ಬೋದು,
ಇದು ಮೇನ್ ಕನ್ನಡ ಬಹುದು ಬಹಳಷ್ಟು ವರ್ಷದಿಂದ ನಾವು ತೀರ್ಮಾನವನ್ನು ತಗೋಬೇಕು ಅಂತ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡ್ಕೊಂಡು ಬಂದ್ರು. ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಒಂದ್ ಏನು ಗಮನಕ್ಕೆ ತಗೊಂಡು ಸರ್ಕಾರದಿಂದ ಜವಾಬ್ದಾರಿಯಿಂದ ಅಲ್ಲಿ ಏನೇನೋ ಬಾಡಿಗೆಗಳು ಅವು ಎಲ್ಲ ಬರ್ತಾವೆ, ಎಲ್ಲ ಸರ್ಕಾರದ ಗಮನಕ್ಕೆ ಬರ್ಬೇಕನ್ನೋಂತ ಸರ್ಕಾರದ ಜವಾಬ್ದಾರಿಯಿಂದ ಸರ್ಕಾರಕ್ಕನ ಹಣ ಜಮಾ ಆಗ್ಬೇಕು ಅನ್ನೋದು ಈ ಮಾತನ್ನು ನಾ ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. या प्रसंगी कन्नड हक्क चळवळीतील कार्यकर्त्या कस्तुरी भावी तसेच इतर मान्यवर उपस्थित होते. कृष्णा कांबळे, KMM मराठी, बेळगाव.